ಅನೇಕ ಜನರ ಗೋಳಾಟ ಇವತ್ತು ನನ್ನ ಕೆಲಸದ ಜಾಗದಲ್ಲಿ, ನನ್ನ ಪ್ರೊಫೆಷನ್ನಲ್ಲಿ, ನನ್ನ ಮಾರ್ಕೆಟಿಂಗ್ನಲ್ಲಿ, ನಾನು ಮಾಡುವ ಪ್ರತಿ ಕೆಲಸದಲ್ಲಿ ಜನರು ನನ್ನನ್ನು ತುಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ನನ್ನನ್ನು ಕೆಳಗಡೆ ದಬ್ಬುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ನಾನು ಮೇಲೆ ಬರುವುದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ತಪ್ಪು ಮಾತಾಡ್ಕೊಳ್ತಾ ಇದ್ದಾರೆ, ನಾನು ಚೆನ್ನಾಗಿ ಆಗ್ತಾ ಇರೋದು ಜನರಿಗೆ ಇಷ್ಟ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅನೇಕ ಸಾರಿ ಇದನ್ನೇ ಹೇಳ್ತಾ ಇರ್ತೀವಿ. ಆದರೆ ನಿನ್ನನ್ನು ಕರೆದಾತನು, ನಿನ್ನನ್ನು ನೇಮಿಸಿದಾತನು, ನಿನಗೆ ಕೆಲಸವನ್ನು ಕೊಟ್ಟಾತನು, ನಿನಗೆ ಜವಾಬ್ದಾರಿಕೆಯನ್ನು ಕೊಟ್ಟಾತನು, ನಿನ್ನ ಎಲ್ಲ ಕಾರ್ಯಗಳಲ್ಲಿ ಆದಿಸಂಭೂತನು ಆಗಿರುವಂಥ ಆ ಪರಲೋಕದ ದೇವರು ನಿನ್ನ ಜೊತೆ ಇರುವವರೆಗೂ, ನಿನ್ನೊಂದಿಗಿರುವವರೆಗೂ ನಿನ್ನನ್ನು ಕೆಳಗಡೆ ತರುವುದಕ್ಕಾಗಿ ಆಗಲಿ, ಕೆಳಗಡೆ ದಬ್ಬುವುದಕ್ಕಾಗಿ ಆಗಲಿ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನ ದೇವರು ಉನ್ನತೋನ್ನತ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಆ ಉನ್ನತೋನ್ನತ ಸಿಂಹಾಸನದಲ್ಲಿರುವಂಥ ದೇವರು ತಾನಿರುವ ಸ್ಥಳದಲ್ಲಿಯೇ ನಿನ್ನನ್ನು ನಿಲ್ಲಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ, ತಾನಿರುವ ಸ್ಥಳದಲ್ಲಿಯೇ ನಿನ್ನನ್ನು ನೇಮಿಸಿಕೊಳ್ತಾನೆ. ಅಲ್ಲಿಂದ ನಿನ್ನನ್ನು ಕೆಳಗಡೆ ದಬ್ಬುವುದಕ್ಕೆ, ತುಳಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ಆ ಉನ್ನತೋನ್ನತವಾದ ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಆತನೊಟ್ಟಿಗೆ ಸದಾ ಜೀವಿಸುತ್ತಾ ಆತನೊಂದಿಗೆ ನಿಲ್ಲು. ನಿನ್ನನ್ನು ಕೆಳಗಡೆ ತರುವುದಕ್ಕಲ್ಲ, ನಿನ್ನನ್ನು ಕೀಳಾಗಿ ನೋಡುವುದಕ್ಕಲ್ಲ, ಯಾವುದಕ್ಕೂ ಆಸ್ಪದ ಕೊಡದೆ ಅವರೇ ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.